ಎಲ್ಲರಿಂದನೂ ದೂರ ಸರಿಯುವಂಥ ಪರಿಸ್ಥಿತಿ ಬಂದದ. ಜೊತೆಗೆ ಮೀಸಲಾತಿ ಸಹಿತ ತರ್ತಂದಿದ್ದು ಅದ್ರ ಮಾತುಕತೆ ಸಹಿತ ಇವತ್ತಿಗೆ ಮಾತಾಡ್ತಾ ಇಲ್ಲ. ಒ ಬಿ ಸಿ ಪ್ರಧಾನಿ ಇದ್ದಾರೆ, ಒ ಬಿ ಸಿ ಪ್ರಧಾನಿ ಇದ್ದಾರೆ ಅಂತ ಹೇಳೋದನ್ನು ಬಿಟ್ಟರೆ ಮತ್ತೇನು ಮಾಡಲಿಲ್ಲ ಈ ಸಂದರ್ಭದಲ್ಲೇ. ಹೀಗಾಗಿ BJPಯ ಆಡಳಿತದ ಕಾಲ ಅಂತ್ಯಕ್ಕೆ ಬಂದು ನಿಂತದ, ಮುಗಿದಕ್ಕೆ ಬಂದು ನಿಂತದ ಅನ್ನೋಂಥ ಪ್ರಶ್ನೆಗಳು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಅದೇನಾದ್ರಿ FCRA ಮತ್ತು ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ ಇವುಗಳನ್ನ ಈ ಅಧಿವೇಶನದಲ್ಲಿ ಪಾಸ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇದರ ಅರ್ಥ ಇಷ್ಟ ಹೆಡು ತಪ್ಪದ. ಮತ್ತು ಇಲ್ಲಿವರೆಗೆ ನಮ್ಮ ಶಾರವರು ಈ ಅಧಿವೇಶನ ತುಂಬ ಎಷ್ಟೋ ಚಾಲೆಂಜ್ ಮಾಡಿದರು ರಾಹುಲ್ ಗಾಂಧಿ, ಅವ್ರು ಬಂದು ಉತ್ತರಿಸಲಿಲ್ಲ. ಈ ಸದನಕ್ಕೆ ಅಥವಾ ಪಾರ್ಲಿಮೆಂಟಿಗೂ ಸಹಿತ ಒಂದು ರೀತಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಹೇಳ್ತಾರೆ, ಇವರು ತಮ್ಮನ್ನು ನಾವು ಹೋಗ್ಕೊಳ್ತಾ ಇದ್ರು ಶಾರವರು, ನಾನು ಉಕ್ಕಿನ ಮನುಷ್ಯ ಅಂತೇಳಿ ಅವಕ್ಕೆ ಎಲ್ಲದೆ ಇವತ್ತು ಅಂತೇಳಿ ಅವ್ರ ವಿರೋಧ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಯಾರಪ್ಪ ಅಂತಂದ್ರೆ ಈ ನಮ್ಮ ಪಟೇಲ್ರಲ್ಲಿ ಅಥವಾ ಲೋಹ ಪುರುಷ ಪಟೇಲ್ರಲ್ಲಿ ಇವರಲ್ಲಿ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಉತ್ತರ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಜೊತೆಗೆ ಡಿಲಿಮಿಟೇಷನ್ ಮತ್ತು ಅದೇ ಕಾಲಕ್ಕೆ FCRA ಪಾಸ್ ಮಾಡ್ಕೋಬೇಕಾಗಿತ್ತು, ಎರಡೂ ಆಗಲಿಲ್ಲ. ಇದರರ್ಥ BJPಯ ಇನ್ನು ಮುಂದಿನ ದಿನದಲ್ಲಿ ದೊಡ್ಡ ಹೊಡೆತು ಬೀಳಲಿದೆ ಅನ್ನುವಂಥ ಮಾತನ್ನು, ಜೊತೆಗೆ ರಾಮ ಮಂದಿರದ ರಾಮನನ್ನ ಕದ್ದಂಥ ವಿಷಯ ಇವತ್ತು BJP ಮತ್ತು RSS ಸಂಘ ಪರಿವಾರದವ್ರಿಗೆ ಮುಂದಿನ ದಿನಗಳಲ್ಲಿ ಈ ರಾಮನ ಹೆಸರು ಮೇಲೆ ಅಥವಾ ಮತ್ತೊಬ್ಬರ ಹೆಸರು ಮೇಲೆ ಎಲೆಕ್ಷನ್ ಹೋಗುವಂಥ ಒಂದು ದೊಡ್ಡ ಅವಕಾಶವನ್ನು ಇದು ಕಳೆದು ಬಿಟ್ಟದ. 80-20 ಸಹಿತ ಇವತ್ತು ಯಾರು ಗುರುತಾಗದಂಗೆ BJP ಆಗಿರ್ಬೋದು, ಜಂಜಿ ಇರ್ಬೋದು, ಅದು 80-20 ಎಲ್ಲ ಹಿಂದೂ ಮುಸ್ಲಿಂ ಹಿಂದುಳಿದ ಮೇಲ್ಜಾತಿ ಎಲ್ಲರೂ ಕುರ್ಕೊಂಡು ಇವತ್ತು ಆ ಮೂಮೆಂಟ್ ಮಾಡ್ತಾ ಇದ್ದಾರೆ. ಇದೂ ಸಹಿತ ಇವತ್ತು ಉಪಯೋಗ ಬರಲಿಕ್ಕಿಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಏನೋ ಇರಲಿ, ಈ ಅಧಿವೇಶನ BJPಗೆ ಮರಣ ಮೃದಂಗ. ಹೌದಾ? ಹೌದಂದ್ರೆ ಎಲ್ಲಂದ್ರೆ ಏನಾದರೂ ಅಂತ ಇರಿ, ಮಾತಾಡ್ತಾ ಇರಿ, ನೀವು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕ್ಕೆ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.